ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ, ಸಾರಿಗೆ ಇಲಾಖೆ, ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ದಕ್ಷಿಣ ಕನ್ನಡ ಜಿಲ್ಲೆ ಇವರ ಸಹಯೋಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ವರ್ಗಗಳ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಹಾಗೂ ವಿವಿಧ ಯೋಜನೆಗಳ ಕುರಿತು ಅರಿವು ಮೂಡಿಸುವಂತಹ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂಥ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು, ಕರ್ನಾಟಕ ಸರ್ಕಾರ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು ಮಿತ್ರರಾದ ದಿನೇಶ್ ಗುಂಡೂರಾವ್ ಅವರ ಈ ಎಲ್ಲ ಯೋಜನೆಗೆ ಮುಖ್ಯ ಕಾರಣವಾದಂಥ ಮಾನ್ಯ ಕಾರ್ಮಿಕ ಸಚಿವರು ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರದ ಮಿತ್ರರಾದಂಥ ಶ್ರೀ ಸಂತೋಷ್ ಲಾಡ್ ಅವರ, ವೇದಿಕೆ ಮೇಲೆ ಉಪಸ್ಥಿತರುವಂಥ ಶಾಸಕ ಮಿತ್ರರಾದಂಥ ಶ್ರೀ ವೇದವ್ಯಾಸ್ ಕಾಮತ್ ಅವರ, ಶ್ರೀ ಐವನ್ ಡಿಸೋಜ್ ಅವರ, ಶ್ರೀ ಮಂಜುನಾಥ್ ಭಂಡಾರಿ ಅವರ, ಶ್ರೀ ಅಶೋಕ್ ಕುಮಾರ್ ರೈ ಅವರ, ಹಾಗೆ ವೇದಿಕೆ ಮೇಲೆ ಉಪಸ್ಥಿತರುವಂಥ ಎಲ್ಲ ಅತಿಥಿಗಣರೇ, ನೆರೆದಿರುವಂಥ ಈ ಕಾರ್ಯಕ್ರಮದ ಬಹುಶಃ ಬಹಳಷ್ಟು ಫಲಾನುಭವಿಗಳು ಮತ್ತು ನಾನೆಲ್ಲ ಬಂಧು ಮಿತ್ರ, ಬಹುಶಃ ಎಲ್ಲ ಕಾರ್ಮಿಕ ವರ್ಗದವರಿಗೆ ಮತ್ತು ಸಮಾಜದ ಎಲ್ಲ ವರ್ಗದ ಜನರಿಗೆ ಸಹ ಮುಖ್ಯವಾಗಿ ಅವರ ಜೀವನದಲ್ಲಿ ಮೊದಲ ಸಮಸ್ಯೆ ಎದುರಿಸಲಿಕ್ಕೆ ಕಷ್ಟ ಆಗುವಂಥ ಸಮಸ್ಯೆ ಅಂತ ಹೇಳಿದ್ರೆ ಆರೋಗ್ಯದ ಸಮಸ್ಯೆ. ಅದರೊಂದಿಗೆ ಎಲ್ಲೋ ಒಂದು ಕಡೆ ಸಾಮಾಜಿಕ ಭದ್ರತೆ ಬೇಕೆನ್ನುವಂಥ ಒಂದು ಆಸೆ ಪ್ರತಿಯೊಬ್ಬ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗೆ ಇರ್ತದೆ, ಶ್ರೀಮಂತನ ಹಿಡಿದು ಕಟ್ಟ ಕಡೆಯ ವ್ಯಕ್ತಿವರೆಗೆ ಸಹ. ಸಾಮಾಜಿಕ ಭದ್ರತೆ ಅಥವಾ ಅವನ ಜೀವನ ಶೈಲಿ, ಜೀವನ ಮಟ್ಟ ಏನಿದೆ, ಒಂದು ಸಣ್ಣ ಆಕ್ಸಿಡೆಂಟ್ ಆದರೆ ಒಂದು ದೊಡ್ಡ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಅಥವಾ ಯಾವ್ದಾದ್ರು ಹಾಸ್ಪಿಟ್ಲಲ್ಲಿ ಒಂದು ಸಣ್ಣ ಸರ್ಜರಿ ಆದರೆ ಇಡೀ ಕುಟುಂಬದ ಸಮಸ್ಯೆ, ಆ ಕುಟುಂಬವನ್ನ ಯಾವ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಲ್ಲಿ ಇಷ್ಟು ತನಕ ಜೀವನವನ್ನು ಮಾಡ್ತಾ ಇದ್ರು ಅದೊಂದು ಎರಡು ಮಟ್ಟಕ್ಕೆ ಕುಸಿಸ್ತದೆ. ಎಲ್ಲ ಅಲ್ಲಿಂದ ಅಲ್ಲಿಗೆ ಜೀವನವನ್ನ ಮಾಡ್ತಾ ಬರುತ್ತಿರುವಂತ ಕಾರ್ಮಿಕ ಮಿತ್ರರು ಇರ್ಬೋದು, ಅಸಂಘಟಿತ ವರ್ಗದ ಎಲ್ಲ ಬಂಧುಗಳಿರ್ಬೋದು, ದೊಡ್ಡ ಸಮಸ್ಯೆಗಳನ್ನ ಎದುರಿಸೋದನ್ನ ನಾವೆಲ್ಲರೂ ಸಹ ರಾಜಕೀಯ ವ್ಯಕ್ತಿಗಳಿರ್ಬೋದು, ಅಧಿಕಾರಿ ವರ್ಗದವರು ಇರ್ಬೋದು, ಮತ್ತು ಸಾರ್ವಜನಿಕ ವಲಯದಲ್ಲಿರುವಂಥ ಸಮಾಜ ಸೇವಕರಿರ್ಬೋದು, ನಾವೆಲ್ಲ ಸದನ ದಿನನಿತ್ಯ ನೋಡ್ತೇವೆ. ಎಲ್ಲ 10, 100, 200 ಜನ ಪ್ರತಿಯೊಬ್ಬ ರಾಜಕಾರಣಿಗಳಿಗೆ ಮನೆಗೆ ಬರ್ತಾರೆ, ಆಸ್ಪತ್ರೆಯಲ್ಲಿ ಬಿಲ್ ಆಗಿದೆ ಸರ್, ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನುವಂಥ ಸಮಸ್ಯೆಯನ್ನ ತೋಡ್ಕೊಳ್ತಾರೆ. ಇವರಿಗೆ ಸರಿಯಾದ ಸ್ಪಂದನೆ ಮಾಡಬೇಕಾದಂಥ ಜವಾಬ್ದಾರಿ ಸರ್ಕಾರದ ಮೇಲೆ ಖಂಡಿತ ಇರ್ತದೆ. ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಎಲ್ಲರದ ಉತ್ತರದಾಯಿತ್ವ ಖಂಡಿತ ಇರ್ತದೆ. ಆ ಉತ್ತರದಾಯಿತ್ವದ ಒಂದು ಭಾಗ ನಾವೆಲ್ಲರೂ ಸಹ ನಮ್ಮ ಟ್ಯಾಕ್ಸ್ಗಳನ್ನ ಕಟ್ತೇವೆ. ಅದರಿಂದ ಏನಾದರೂ ಒಂದು ಜನರಿಗೆ ಒಳ್ಳೇದಾಗಬೇಕು ಅಂತ ಮನಸ್ಥಿತಿ ನಮ್ಮ ಸಹ ಇರ್ತೇವೆ. ರಾಜಕಾರಣಿಗಳಿಂದ ಒಳ್ಳೆ ಕೆಲಸಗಳನ್ನ ಬಯಸ್ತಾ ಇರ್ತೇವೆ. ಆ ಭಾಗದ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಇದಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಂದು ಹೆಚ್ಚಿನ ಜನರಿಗೆ, ಹೆಚ್ಚಿನವರಿಗೆ ಸಮಾಜದಲ್ಲಿ ನೀವು ಒಂದು ಸಣ್ಣ ಸರ್ವೆ ಮಾಡಿದ್ರೆ ಗೊತ್ತಾಗ್ತದೆ, ಹೆಚ್ಚಿನವರಿಗೆ ಇಂಥ ಕಾರ್ಯಕ್ರಮ ಇದೆ ಅನ್ನೋದೇ ಮಾಹಿತಿ ಇರುವುದಿಲ್ಲ. ಈ ಗಿಗ್ ವರ್ಕರ್ಸ್ ವಿಷಯ ಇರ್ಬೋದು, ಕೇಂದ್ರ ಸರ್ಕಾರದ ಇದೇ ರೀತಿಯ ಸ್ಕೀಮ್ಗಳಿದೆ, ರಾಜ್ಯ ಸರ್ಕಾರದ ಸಹ ಇದೇ ರೀತಿಯ ಸ್ಕೀಮ್ಗಳಿರ್ತದೆ. ಆ ಸ್ಕೀಮ್ಗಳು ಇದೆ ಅನ್ನುವಂಥ ಪರಿಜ್ಞಾನನೇ ಎಷ್ಟೋ ಜನರಿಗೆ ಇರುವುದಿಲ್ಲ. ಹಾಗಾಗಿ ಅದ್ರ ಬಗ್ಗೆ ಅರಿವು ಮೂಡಿಸುವಂಥದ್ದು ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮ. ಅರಿವು ಮೂಡಿಸ್ಬೇಕಂತ ಅವಶ್ಯಕತೆ ಖಂಡಿತ ಇದೆ. ಯಾಕಂದ್ರೆ ಸರ್ಕಾರ ನಾವೆಲ್ಲರೂ ಸಹ ಕಾನೂನುಗಳನ್ನು ತಂದಾಗ, ಆಕ್ಟ್ಗಳನ್ನು ತಂದಾಗ ಜನರಿಗೆ ಒಳ್ಳೇದಾಗಬೇಕು ಅನ್ನುವಂಥ ಮನಸ್ಥಿತಿ ಇರ್ತದೆ. ಆದ್ರೆ ಇಂಟೆನ್ಷನ್ ಏನದು ಒಳ್ಳೆಯದಿರ್ತದೆ, ಆದ್ರೆ ಇಂಪ್ಲಿಮೆಂಟೇಷನ್ ಆಗುವಂತ ಸಂದರ್ಭದಲ್ಲಿ ಇಂಪ್ಲಿಮೆಂಟೇಷನ್ ಕರೆಕ್ಟ್ ಆಗದಿದ್ರೆ, ಅದು ಯಾರಿಗೆ ಈ ವ್ಯವಸ್ಥೆ ಸಿಗಬೇಕು ಅಂತ ವ್ಯಕ್ತಿಗಳಿಗೆ ಸಿಗದಿದ್ರೆ ಖಂಡಿತ ನಾವು ಸಮಾಜಕ್ಕೆ ಮಾಡುವ ಅನ್ಯಾಯ ಅನ್ನುವಂಥ ಮಾತನ್ನ ಖಂಡಿತ ನಾನು ನಂಬುವಂಥವನೇ. ಹಾಗಾಗಿ ಈ ಒಂದು ದೃಷ್ಟಿಕೋನವನ್ನು ನೋಡಿದ್ರೆ ಅಸಂಘಟಿತ ವರ್ಗದ ಅವ್ರು ಹೇಳಿದ್ರಾಗ ಮಾತಾಡ್ತಾ ಹೇಳಿದ್ರು, ಎಷ್ಟೋ ಜನ 101 ಅಸಂಘಟಿತ ಕಾರ್ಮಿಕರಲ್ಲಿ ಕೂಲಿ ಕೆಲಸ ಮಾಡುವವರು ಇರ್ಬೋದು, ಅಥವಾ ಹೆಚ್ಚು ವರ್ಷಗಳಿಂದ ನಮ್ಮ ಪುರಾತನವಾಗಿ ನಮ್ಮ ವ್ಯವಸ್ಥೆಯಲ್ಲಿ ಒಂದು ಕುಲಕಸಬನ್ನ ಮಾಡ್ತುಕೊಂಡಿರ್ಬೋದು, ಅದನ್ನು ಗುರುತಿಸಿ ಅವ್ರಿಗೆ ಸಹ ಈ ಯೋಜನೆಯನ್ನ ತಂದಿರೋದು ಒಳ್ಳೆ ವಿಷಯ. ಅಂದ್ರೆ ಇದು ಅಗತ್ಯ ಇರುವಂತ ವಿಷಯ. ಇದರಲ್ಲಿ ಎಲ್ಲರೂ ಸಹ ಒಂದು ಸಣ್ಣ ಬಿಲ್ಡಿಂಗ್ ಅನ್ನ ಕಟ್ಲಿಕ್ಕೆ ಹೋದ್ರು ಸಹ ನಾವು ಒಂದು ಸೆಸ್ ಕಟ್ತೇವೆ, ಒಂದು ಲೇಬರ್ ಸೆಸ್ ಅನ್ನೋದು ಸಣ್ಣ ವಿಷಯ ಇರ್ತದೆ. ಆ ಸೆಸ್ಗಳ ಎಲ್ಲರೂ ಕಟ್ತಾ ಇರ್ತೇವೆ. ಇದರ ಉಪಯೋಗ ನಮಗೆ ಗೊತ್ತಾಗಿದ್ದು ಕೋವಿಡ್ನ ಸಮಸ್ಯೆ ಬಂದಂಥ ಸಮಯದಲ್ಲಿ
ನಾವೆಲ್ಲರೂ ಸಹ ಸರ್ಕಾರ ತತ್ತರಿಸಿ ಹೋಗುತ್ತಿರುವಂಥ ಸಂದರ್ಭದಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ಮಾತ್ರ ಒಳ್ಳೆ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡುವಂಥ ಅವಕಾಶ ಆಗೈತು. ಕಾರ್ಮಿಕ ಇಲಾಖೆಯಿಂದ ಒಳ್ಳೆ ಕೆಲಸಗಳನ್ನು ಮಾಡುವ ಪ್ರಯತ್ನವನ್ನು ಸಹ ಕಾರ್ಮಿಕ ಇಲಾಖೆ ಅಧಿಕಾರಿಗಳಿರ್ಬೋದು, ಎಲ್ಲ ಸಹ ರಾಜಕಾರಣಿಗಳಿರ್ಬೋದು ಒಟ್ಟು ಸೇರಿ ಮಾಡಿದ್ದಾರೆ. ಹಾಗಾಗಿ ಮೊದಲನೇದಾಗಿ ಎಲ್ಲ ಜನರನ್ನ ಸಾಮಾಜಿಕ ಭದ್ರತೆ ಸಿಗುವಂತೆ ಮಾಡಬೇಕಾದಂಥ ಉತ್ತರದಾಯಿತ್ವ ನಮ್ಮ ಆಡಳಿತ ಪಕ್ಷದಲ್ಲಿರ್ಬೋದು ಅಥವಾ ವಿರೋಧ ಪಕ್ಷದಲ್ಲಿರುವಂಥ ರಾಜಕಾರಣಿಗಳಿರ್ಬೋದು, ನಮ್ಮ ಎಲ್ಲರ ಉತ್ತರದಾಯಿತ್ವ ಇದೆ. ಸಾಮಾಜಿಕ ಭದ್ರತೆಯನ್ನು ಪ್ರತಿಯೊಬ್ಬ ವ್ಯಕ್ತಿಗೂ ಕೊಡಬೇಕು. ಒಂದು ಮಕ್ಕಳು ಶಾಲೆಗೆ ಹೋಗುವಾಗ ಎಲ್ಲೋ ಒಂದು ಕಡೆ ಫೀಸ್ ಕಟ್ಟಲಿಕ್ಕೆ ಕಷ್ಟ ಆಗ್ತದೆ ಕೆಲವರಿಗೆ. ಅಂಥ ಸಂದರ್ಭದಲ್ಲಿ ಸಣ್ಣ ರೀತಿಯ ಅವರಿಗೆ ನಮ್ಮ ಒಂದು ವಿದ್ಯಾರ್ಥಿಗಳಿಗೆ ವೇತನ ಕೊಡುವಂಥ ಒಂದು ವ್ಯವಸ್ಥೆ ಆದರೆ ಖಂಡಿತ ಅವರಿಗೆ ಸಹಾಯ ಆಗ್ತದೆ. ಸ್ವಲ್ಪ ಹಣ ಸಿಕ್ಕಿದ್ರೆ ಒಂದು ದೊಡ್ಡ ಸಹಾಯ ಆಗ್ತದೆ. ಆಸ್ಪತ್ರೆ ಬಿಲ್ ಕಟ್ಟಲಿಕ್ಕೆ ಇರ್ಬೋದು, ಸಡನ್ನ ಏನಾದರೂ ದುರ್ಘಟನೆ ಆದಂಥ ಸಂದರ್ಭದಲ್ಲಿ ನಾವು ನೋಡ್ತಾ ಇರ್ತೇವೆ. ಕೆಲವರಿಗೆ ಗೊತ್ತೇ ಇರೋದಿಲ್ಲ ಈ ರೀತಿಯ ಸ್ಕೀಮಲ್ಲಿ ಒಂದು ವೇಳೆ ಸಣ್ಣ ರೀತಿಯಲ್ಲಿ ಸ್ಕೀಮಲ್ಲಿ ನಾವು ಇನ್ವಾಲ್ವ್ ಆಗಿದ್ರೆ ಒಂದು 5-10 ಲಕ್ಷ ಕೆಲವರಿಗೆ ಸಿಗ್ತದೆ. ಹಲವಾರು ಸ್ಕೀಮ್ಗಳಿದೆ, ನಾವು ಸ್ಕೀಮಲ್ಲಿ ಎಂಟ್ರಿ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಇದರ ಸದುಪಯೋಗನ ಜನ ಎಲ್ಲರೂ ಸಹ ನನ್ನೆಲ್ಲ ಬಂಧುಗಳು ಇದನ್ನು ಮಾಡ್ಕೊಳ್ಬೇಕು. ಯಾವ ಸ್ಕೀಮ್ಗಳು ಸರ್ಕಾರದಿಂದ ನಮಗೆ ಸಿಗ್ತದೆ ಅದರ ಪೂರ್ಣ ಪ್ರಯೋಜನವನ್ನು ನಾವು ಮಾಡಬೇಕು. ಯಾಕಂತ ಹೇಳಿದ್ರೆ ನಮ್ಮೆಲ್ಲರ ದುಡ್ಡು, ನನ್ನೊಬ್ಬಂದ ಮತ್ತೊಬ್ಬರಂತ ಅಲ್ಲ, ನಾವೆಲ್ಲರೂ ಟ್ಯಾಕ್ಸ್ ಕಟ್ಟಿ ಕೊಟ್ಟಿದಂಥ ಹಣ ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆ ಮಾಡುವಂಥ ಕೆಲಸ ಸರ್ಕಾರ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಾವು ಅದರ ಪೂರ್ಣ ಪ್ರಯೋಜನ ಮಾಡಬೇಕಾದಂಥ ಅವಶ್ಯಕತೆ ಖಂಡಿತ ಇದೆ. ಆಗ ಮಾತ್ರ ಈ ಎಲ್ಲ ಯೋಜನೆಗಳಿಗೆ ಪುರುಷಾರ್ಥ ಸಾಧನೆ ಏನಂತ ಹೇಳ್ತೇವೆ ಅದಕ್ಕೊಂದು ಅರ್ಥ ಬರಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಹೇಳ್ತಾ, ನಮ್ಮ ಲಾಡ್ ಅವ್ರ ಮಂತ್ರಿಗಳಿರ್ಬೋದು ಮತ್ತು ಎಲ್ಲ ಅಧಿಕಾರಿ ವರ್ಗದವರಿರ್ಬೋದು, ಯಾರು ಈ ಸ್ಕೀಮನ್ನು ಇಂಪ್ಲಿಮೆಂಟೇಷನ್ ಮಾಡುವಲ್ಲಿ ಮುಂಚೂಣಿಯಲ್ಲಿ ಇರ್ತೀರಿ ಅವರೇ ನೀವೆಲ್ಲರಿಗೂ ಸಹ ಒಳ್ಳೆ ರೀತಿಯಿಂದ ಕೆಲಸ ಹಿಂದಿಂದ ಸಹ ದಕ್ಷಿಣ ಕನ್ನಡ ಜಿಲ್ಲೆ, ನಮ್ಮ ಕರಾವಳಿ ಜಿಲ್ಲೆಗಳಲ್ಲಿ ಒಳ್ಳೆ ರೀತಿಯ ಕೆಲಸಗಳು ಕಾರ್ಮಿಕ ಇಲಾಖೆಯಿಂದ ಆಗ್ತಾನೆ ಇದೆ. ಇನ್ನು ಮುಂದೆ ಸಹ ಇನ್ನೂ ಹೆಚ್ಚಿನ ಜನರನ್ನು ಗುರುತಿಸಿ ಅವರ ಸಮಸ್ಯೆಗೆ ಪರಿಹಾರ ಕೊಡುವಂಥ ಅವರು ಕಣ್ಣೀರಿಡುವ ಪ್ರಯತ್ನ ಅಧಿಕಾರಿ ವರ್ಗದವರಿಂದ ಸಹ ಆಗಲಿ ಅನ್ನುವಂಥ ಮಾತೊಂದಿಗೆ ನಿಮ್ಗೆಲ್ಲರಿಗೂ ಸಹ ಒಳ್ಳೇದಾಗಲಿ ಅನ್ನುವಂಥ ಮಾತನ್ನು ಹೇಳ್ತಾ ಶುಭವನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಭಾರತ್ ಮಾತಾ ಕಿ ಜೈ.